ಅಮ್ಮ ಏನು ಸಡನ್ನಾಗಿ ಬಂದೆ? ಯಾಕೆ ನಾನು ಬರಬಾರ್ದಾ? ಇಲ್ಲ ಹಾಗಲ್ಲ, ಬೆಳಿಗ್ಗೆ ಬಂದೆಲ್ಲ ಅದಕ್ಕೆ ಕೇಳಿದೆ. ಭೂಮಿ, ನನಗೊಂದು ಮಾತು ಸೀರಿಯಸ್ ಆಗಿ, ಇನ್ನೆಷ್ಟು ದಿವಸ ಹೀಗೆ ಮಾಡ್ತೀಯ ನೀನು? ಹೀಗೆ ಅಂದರೆ? ಹೀಗೆ ಅಂದರೆ ಇನ್ನೆಷ್ಟು ದಿವಸ ನನ್ನ ಹತ್ರ ಮುಚ್ಚಿಡ್ತೀಯ ಅಂತ. ಗೌತಮ್ ಅವ್ರು ಹೇಳಿದ್ರ? ಈಗ ಅಳಿಯಂದ್ರು, ಪಾಪ ಅಳಿಯಂದ್ರು ನನಗೆ ಫೋನ್ ಮಾಡಿ ಡಬ್ಬಿ ವಿಷಯ ಮಾತಾಡಬೇಕು ಅಲ್ವಾ? ಡಬ್ಬ? ಅವತ್ತು ಮಕ್ಕಳಿಗೋಸ್ಕರ ತಿಂಡಿ ಮಾಡ್ಕೊಂಡು ತಗೊಂಡ್ಬರ್ಲಿಲ್ವಾ? ಅಷ್ಟು ಡಬ್ಬಗಳು ಇಲ್ಲೇ ಇದೆ ತಾನೆ, ಅದನ್ನ ವಾಪಸ್ ತಗೊಂಡು ಹೋದ್ರೆ ತಾನೆ ಇನ್ನೊಂದ್ಸಲಿ ತಿಂಡಿ ಮಾಡ್ಕೊಂಡು ತಗೊಂಡ್ಬರೋದು. ಇಲ್ಲಾಂದ್ರೆ ಪ್ರತಿ ಸಲ ಹೊಸದ್ ಕೊಂಡ್ಗು ಅಂತೀಯಾ? ಏನಾಯ್ತೆ? ಹೇಗಿತ್ತು ನನ್ ಚೋಕು? ಶಾಕ್ ಆಗೋದ್ಯಾ? ಭಯ ಆಗೋಯ್ತು ನನ್ ಕಂದಮ್ಮಗೆ. ಇಲ್ಲ ಭಯ ಅಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟೆ ನಾನು. ಯಾಕೆ ಯಾಕಿಷ್ಟು ಕಾಪಿ ಆಗ್ಬಿಟ್ಟೆ? ಏನಾಯ್ತು ಚಿನಿ? ಏನೋ ಮುಚ್ಚಿಟ್ಟಿದ್ಯೇನೆ? ಇಲ್ಲಮ್ಮ, ಇಲ್ಲ ಹಾಗೆಲ್ಲ ಏನೂ ಇಲ್ಲ. ಅದೇನಿಲ್ಲ, ಬ್ಯಾಂಕಲ್ಲಿ ಕೆಲಸ ಇತ್ತು ಕಂದ. ಸರಿ, ಬೆಳಿಗ್ಗೆ ಒಂದು ಸ್ವಲ್ಪ ಬೇಗ ಹೊರಟು ಇಲ್ಲಿ ಬಂದು ನಿನ್ನ ಅಳಿಯಂದ್ರನ್ನ ಎಲ್ಲಾರನ್ನು ನೋಡಿಕೊಂಡು ಹಾಗೆ ಹೊರಡೋಣ ಅಂತ ಬಂದೆ. ಅದಕ್ಕೆ ಇಷ್ಟು ಬೇಗ ಬಂದಿರೋದು. ಡಬ್ಬಿಗಳು ತರ್ತೀನಿ, ಒಂದು ನಿಮಿಷ ಇರು. ಅಲ್ಲ ಬಂದೆ. ಇದೇನೆ ಇಷ್ಟು ಬೇಗ ಡಬ್ಬಿ ತಗೊಂಡು ಬಂದ್ಬಿಟ್ಟೆ? ಅಮ್ಮಂಗೊಂದು ಕಾಫಿನೂ ಕೇಳಲಿಲ್ಲ? ಅವತ್ತು ನೀನೇ ಹೇಳಿದೆ ಅಲ್ಲ, ಡಯಟಲ್ಲಿ ಇದೆಯಾ ನೀನು, ಒಂದೇ ಸಲ ಕಾಫಿ ಕುಡಿಯೋದಂತ. ಅದಕ್ಕೆ ಸರಿ ಬಿಡು, ಇಷ್ಟು ದೂರ ಬಂದು ನೀನೊಬ್ಳನ್ನೇ ನೋಡ್ಕೊಂಡು ಹೋಗೋಕ್ಕಾಗತ್ತಾ? ಅಳಿಯಂದ್ರನ್ನ ಮಕ್ಕಳನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ ಬಿಡು. ಅಮ್ಮ, ಅದು ಗೌತಮ್ ಅವರು ರಾತ್ರಿ ಲೇಟಾಗಿ ಬಂದರು, ಸೊ ಅವ್ರು ರೆಸ್ಟ್ ಮಾಡಲಿ. ನೀನು ಬಂದಿದೆ ಅಂತ ಹೇಳ್ತೀನಿ ಅವ್ರಿಗೆ, ಸರಿನಾ? ನೀನು ಹೊಡು, ನಿನಗೆ ಲೇಟ್ ಆಗುತ್ತಲ್ವಾ? ಅಯ್ಯೋ, ನಿಧಾನಕ್ಕೆ ಹೇಳಿ ಬಿಡೆ, ನನಗೇನು ಅವಸರ ಇದೆ, ಪರವಾಗಿಲ್ಲ. ಅಲ್ಲ, ನೀನು ಬ್ಯಾಂಕಾಕ್ ಹೋಗ್ಬೇಕು ಅಂತ ಹೇಳಿದೆ ಅಲ್ಲ? ಅದಕ್ಕೇನಂತೆ, ಹೋದ್ರಾಯ್ತು. ಅಲ್ಲಮ್ಮ, ಲೇಟಾಗಿ ಹೋದರೆ ರಶ್ ಆಗೋಗ್ಬಿಡುತ್ತೆ, ಆಮೇಲೆ ನೀನು ಮನೆಗೆ ಹೋಗೋಕ್ಕೆ ತುಂಬಾ ಅವಸರ ಪಡ್ತೀಯ, ಸುಸ್ತು ಹೋಗ್ಬಿಡ್ತೀಯ. ಅದಕ್ಕೆ ಹೇಳ್ತೀನಿ, ನೀನು ನೋಡು, ನಾನು ಹೇಳ್ತೀನಿ ಅವ್ರಿಗೆ ನೀನು ಬಂದಿದ್ದೆ ಅಂತ, ಕಾಲ್ ಮಾಡಿಸ್ತೀನಿ, ಸರಿನಾ? ಸರಿ. ಹಾಂ. ಅಯ್ಯೋ ಭೂಮಿ, ಹಾಂ ನೋಡು, ಒಂದು ಇಂಪಾರ್ಟೆಂಟ್ ಕೆಲಸನೇ ಮರ್ತ್ಬಿಟ್ಟೆ. ಏನು? ಒಂದಷ್ಟು ಫೋಟೋಸ್ ತಗೊಳ್ಳೋಣ ಅನ್ಕೊಂಡಿದ್ದೆ, ನೋಡು ಮರ್ತೇ ಬಿಟ್ಟೆ. ನಿನ್ನ ಫೋನಲ್ಲಿ ಮಾತ್ರ ಮೆಮೊರೀಸ್ ಇದ್ರೆ ಸಾಕಾ? ನನ್ನ ಫೋನಲ್ಲೂ ಬೇಕಲ್ವಾ ಫೋಟೋ ತೆಗೆಯೋಣ? ಒಂದು ಸೆಕೆಂಡ್. ಯಾ, ಎಸ್, ಬಾ. ನಗು ಚಿನ್ನಿ, ಅಂತ ಯಾಕಿದ್ಯಾ? ಎಸ್, ಚೆನ್ನಾಗಿದ್ಯಾ? ಮುಟ್ಟ ಕೊಡು. ಇನ್ನೊಂದು ಇನ್ನೊಂದು ಕೊಡೆ. ಬಾ, ಇನ್ನೊಂದು. ಅಮ್ಮ, ನನಗೆ ಲೇಟ್ ಆಗ್ತಿದೆ, ಮಕ್ಕಳನ್ನ ಎಬ್ಬರಿಸ್ಬೇಕು, ಸ್ಕೂಲಿಗೆ ರೆಡಿ ಮಾಡಬೇಕು. ನೀನು ಹೊಡು. ಟೈಮ್ ಯಾಕೆ ಇಷ್ಟ ಅವಸರ ಬೀಳ್ತಿ? ಹೇಳದ್ನಲ್ಲ, ಮಕ್ಕಳಿಗೆ ಸ್ಕೂಲಿಗೆ ಲೇಟ್ ಆಗ್ಬಿಡುತ್ತೆ, ಅವ್ರನ್ನ ಎಬ್ಬರಿಸ್ಬೇಕು, ಟಿಫನ್ ರೆಡಿ ಮಾಡಬೇಕು, ಕೆಲಸ ಮಾಡಬೇಕು. ನೀನು ಹೊಡು, ನಿನಗೂ ಲೇಟ್ ಆಗ್ತಾ? ಬಾಯ್. ಹಾಂ, ಬಾಯ್. ಸದ್ಯ ಅಮ್ಮನಿಗೇನು ಗೊತ್ತಿಲ್ಲ, ಗೌತಮ್ ಅವರೆಲ್ಲ ಅಮ್ಮನಿಗೆಲ್ಲ ಹೇಳ್ಬಿಟ್ರು ಅಂತ ಅನ್ಕೊಂಡ್ಬಿಟ್ಟಿದೆ. ಹೇಳು ಮಾಮ್. ಜೈ, ಈ ಮನೇಲಿ ಏನೋ ನಡೀತಾ ಇದೆ ಕಣೋ, ಆದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಗೌತಮ್ ಮತ್ತು ಭೂಮಿಕಾ ಇಬ್ಬರು ತುಂಬ ಸೀರಿಯಸ್ ಆಗಿದ್ದಾರೆ. ಆಯು ಶೋ ಮಾಮ್, ಅಷ್ಟು ಕ್ಲಿಯರಾಗಿ ಕಾಣಿಸ್ತಿದ್ಯಾ? ಅಷ್ಟೇ ಅಲ್ಲ, ಭೂಮಿಕಾ ತುಂಬ ಡಲ್ ಆಗಿದ್ದಾಳೆ, ಮೊದಲಿರೋ ಎನರ್ಜಿ ಇಲ್ಲ. ಆ ಸ್ಕೂಲ್ ನಡೆಸ್ತಿದ್ಲಲ್ಲ, ಅದನ್ನು ಬೇರೆಯವ್ರಿಗೆ ಬಿಟ್ಕೊಟ್ಟಿದ್ದಾಳೆ. ಗೌತಮ್ ಹತ್ರ ಕೇಳಿದ್ರೆ ಏನೂ ಹೇಳ್ತಾ ಇಲ್ಲ, ಭೂಮಿಕಾನೂ ಸರಿಯಾಗಿ ಮಾತಾಡ್ತಾ ಇಲ್ಲ. ಎಲ್ಲ ವಿಚಿತ್ರವಾಗಿದೆ, ಏನಾಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಏನೋ ದೊಡ್ಡದಾಗಿ ಆಗಿದೆ, ಅದಂತೂ ನಿಜ ಕಣೋ. ಏನು ಹೇಳ್ತಾ ಇದೀಯ ಮಾಮ್ ನೀನು? ನಿನ್ನ ಮಾತಿನ ಅರ್ಥ ನೋಡಿದ್ರೆ ಅವರಿಬ್ಬರು ಜಗಳ ಆಡ್ಕೊಂಡಿದ್ದಾರೆ ಅಂತಾರ ಇದೆ. ಬಟ್ ಜಗಳ ಆಡೋ ಜೋಡಿ ನಮ್ಮಮ್ಮ ಅವ್ರದ್ದು ಖಂಡಿತ ಅಲ್ಲ. ಒಬ್ರನ್ನೊಬ್ರು ಬಿಟ್ಕೊಡೋ ಜಾಯ್ಮ ಅಂತವ್ರು ಅಲ್ವೇ ಅಲ್ಲ ಮಾಮ ಅವರು. ನೋಡೋರ್ ಕಣಗೆ ಅಲ್ಲೇನೋ ಇದೆ, ಅಲ್ಲೇನೋ ನಡೀತಿದೆ ಅಂತ ಅನ್ಸುತ್ತೆ ಹೊರತು ಒಳಗಡೆ ಅವರು ಚೆನ್ನಾಗೇ ಇರ್ತಾರೆ. ನೀನೇ ಸುಮ್ಮನೆ ಏನೇನೋ ಅಂದ್ಕೊಂಡು ಟೆನ್ಷನ್ ತಗೋತಾ ಇದೆಯಾ ಅನ್ಸುತ್ತೆ. ಮೊದಲು ನಾನು ಹಾಗೆ ಅಂದ್ಕೊಂಡೆ, ಆದರೆ ಈಗ ನನಗೆ ಹಾಗೆ ಅನ್ನಿಸ್ತಾ ಇಲ್ಲ.
ಏನಾಗಿದೆಯೋ ಚಿಕ್ಕ ವಿಷಯ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಏನು ಅಂತ ತಿಳ್ಕೋಬೇಕು, ಆಮೇಲೆ ಅದರಿಂದ ನಮಗೆ ಯೂಸ್ ಆಗತ್ತಾ ಅಂತ ನೋಡ್ಕೋಬೇಕು. ಮಾಮ್ಸ್ ಹತ್ರ ಕೇಳ್ಬೋದಾಗಿತ್ತಲ್ಲ. ಕೇಳಿದೆ, ಅವನಿಗೂ ಏನೂ ಗೊತ್ತಿಲ್ಲ. ಅವನಿಗೂ ಗೊತ್ತಿದ್ದು ನನ್ನ ಹತ್ರ ಹೇಳ್ತಾ ಇಲ್ವೋ ಅದು ಅರ್ಥ ಆಗ್ತಾ ಇಲ್ಲ. ಹಾಗಾದರೆ ಇನ್ನೊಂದು ಐಡಿಯಾ, ಮಲ್ಲಿ ಹತ್ರ ತಿಳ್ಕೊ. ಈ ರೂಟ್ ಇಲ್ಲ ಅಂದರೆ ಇನ್ನೊಂದು ಹೇಗಾದರೂ ಮಾಡಿ ನಮಗೆ ವಿಷಯ ಗೊತ್ತಾಗಬೇಕು, ಅದು ಇಂಪಾರ್ಟೆಂಟ್. ಇದೆಲ್ಲ ನಾನು ನಿನಗೆ ಹೇಳ್ಕೊಡ್ಬೇಕಮ್ಮ. ಅದಷ್ಟು ಈಸಿ ಅಲ್ಲ ಜಯ್, ತುಂಬ ಕೇರ್ಫುಲ್ಲಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು. ನಾನು ಅವಳನ್ನ ಕೇಳೋಕ್ಕೇನಾದರೂ ಹೋದರೆ ನಾನು ಬದಲಾಗಿಲ್ಲ ಅನ್ನೋ ಅನುಮಾನ ಅವಳಿಗೆ ಕನ್ಫರ್ಮ್ ಆಗಿಬಿಡುತ್ತೆ. ಅವಳನ್ನೇ ನೇರವಾಗಿ ಕೇಳಿದೆ ವಿಷಯ ಏನು ಅಂತ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಸರಿ. ಆ ಥರ ಪಟ್ಟರೆ ಕೈಗೆ ಏನೂ ಸಿಗಲ್ಲ. ಮೊದಲೇನು ನಡೀತಾ ಇದೆ ಅಂತ ತಿಳ್ಕೋಬೇಕು. ಓಕೆ ಮಾಮ್, ನಿನಗಿಂತ ಚೆನ್ನಾಗಿ ಈ ಆಟನ ಯಾರು ಕೇಳಾಡಕ್ಕೆ ಸಾಧ್ಯ? ನೀನು ಪ್ರೋ. ಆದರೆ ಒಂದು, ಆ ವಿಚಾರ ಆದಷ್ಟು ಬೇಗ ಏನು ಅಂತ ಗೊತ್ತಾಗಬೇಕು. ಇಲ್ಲಾಂದರೆ ನಾವು ಮೂವ್ ಆಗೋಕ್ಕೂ ಮುಂಚೆ ಒಂದು ಹೆಜ್ಜೆ ಅವ್ರ ಮುಂದೆ ಇರ್ತಾರೆ, ಅದಾಗಬಾರ್ದು. ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು. ನೀನು ಹುಷಾರಾಗಿರು, ಸಮಯ ನೋಡಿಕೊಂಡು ಮೂವ್ ಮಾಡೋಣ. ಓಕೆ ಮ್ಯಾಮ್, ಬಟ್ ವಿಷಯ ಗೊತ್ತಾದರೆ ತಕ್ಷಣ ನನಗೆ ಹೇಳು. ಹೇಳ್ತೀನಿ, ನೀನು ತಾಳ್ಮೆಯಿಂದ ಇರು. ಓಕೆ? ಆನಂದ್, ಗೌತಮ್ ಫೋನ್ ಮಾಡಿದ್ನಾ? ಭೂಮಿಕಾ ಬಗ್ಗೆ ಏನಾದರೂ ಹೇಳಿದ್ನಾ? ಎಷ್ಟೇ ಹೇಳಿದ್ರು ಟ್ರೀಟ್ಮೆಂಟ್ ಬೇಡ ಅಂತ ಅದಕ್ಕೆ ಹಠ ಹಿಡಿದು ಕೂತಿದ್ದಾರಂತೆ. ಹೀಗೆ ಹಠ ಮಾಡಿದ್ರೆ ಹೇಗೆ? ಅವಳು ಯಾಕೆ ಕೌನ್ಸಿಲಿಂಗ್ ಕರ್ಕೊಂಡು ಹೋಗ್ಬಾರ್ದು? ಆಗ ಕಾನ್ಫಿಡೆನ್ಸ್ ಬರುತ್ತೆ, ಟ್ರೀಟ್ಮೆಂಟ್ಗೂ ಒಪ್ಕೋಬೋದೇನೋ. ಇದು ಯಾವುದ್ರ ಬಗ್ಗೆನೂ ಗೆಳೆಯ ಯೋಚನೆ ಮಾಡಿರಲ್ಲ ಅಂತೀಯ? ಯಾವ ಡಾಕ್ಟರ್ನ ಮೀಟ್ ಮಾಡಬೇಕು, ಯಾವ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಯಾರ ಹತ್ರ ಮಾತಾಡ್ಸಿದ್ರೆ ಅವ್ರ ಮನಸ್ಸು ಬದಲಾಗುತ್ತೆ ಅಂತ ಅವ್ನು ಖಂಡಿತ ಯೋಚನೆ ಮಾಡಿರ್ತಾನೆ. ಎಂಥವ್ರೇ ಆಗಲಿ ಬರೀ 2 ಮಾತಲ್ಲೇ ಕನ್ವಿನ್ಸ್ ಮಾಡ್ತಾನೆ ಅವನು. ಆದ್ರೆ ಅದಕ್ಕೆ ವಿಷಯದಲ್ಲಿ ಪಾಪ ಅವನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಏನಾಗ್ಬಿಡುತ್ತೋ ಅನ್ನೋ ಭಯ ಒಂದು ಕಡೆ, ಅವ್ರು ಇಷ್ಟಕ್ಕೆ ವಿರುದ್ಧ ಆಗೋದ್ರೆ ಅವ್ರು ಎಲ್ಲಿ ನೊಂದ್ಕೊಂಡ್ಬಿಡ್ತಾರೋ ಅನ್ನೋ ಆತಂಕ ಒಂದು ಕಡೆ. 2ರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನ. ಆದ್ರೂ ಭೂಮಿಕಾ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದಾಳೋ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ಒಪ್ಪಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ.